ವೀಕ್ಷಕರೇ ನಮಸ್ಕಾರ. ಭಾರತದಲ್ಲಿರುವ ಸಾವಿರಾರು ಶಿವ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಮಾತ್ರ ಇಂದಿಗೂ ಕಾಡಿನ ಮಧ್ಯೆ ನದಿಯ ತೀರದಲ್ಲಿ ಸಾವಿರಾರು ವರ್ಷಗಳ ರಹಸ್ಯವನ್ನು ತನ್ನೊಳಗೆ ಮರೆಮಾಚಿಕೊಂಡಿದೆ. ಇಲ್ಲಿ ಇಂದಿಗೂ ಶಾಶ್ವತ ಗರ್ಭಗುಡಿ ಇಲ್ಲ. ಅದೇ ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನವು ಕೇರಳದ ಕಣ್ಣೂರಿನ ಕೊಟ್ಟಿಯೂರು ಗ್ರಾಮದಲ್ಲಿರುವ ಒಂದು ಪ್ರಾಚೀನ ಹಿಂದೂ ಯಾತ್ರಾ ಸ್ಥಳವಾಗಿದೆ. ಹಾಗಾದರೆ ಈ ದೇವಸ್ಥಾನ ಯಾವ ನದಿಯ ತೀರದಲ್ಲಿದೆ? ಇಲ್ಲಿ ಯಾವ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ? ವರ್ಷಗಳಲ್ಲಿ ಕೇವಲ 28 ದಿನಗಳು ಮಾತ್ರ ಈ ದೇವಸ್ಥಾನವನ್ನು ತೆರೆಯಲಾಗುತ್ತೆ. ಇದಕ್ಕೆ ಕಾರಣವಾದರೂ ಏನು? ಹಾಗೆ ಈ ದೇವಸ್ಥಾನದ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟ ಕಾಡಿನ ಮಧ್ಯೆ ಬಾವಳಿ ನದಿಯ ತೀರದಲ್ಲಿರುವುದೇ ಕೊಟ್ಟಿಯೂರು ದೇವಸ್ಥಾನ. ಇಲ್ಲಿ ಒಟ್ಟಾಗಿ 2 ದೇವಸ್ಥಾನಗಳಿವೆ, ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವರ್ಷದಲ್ಲಿ ಕೇವಲ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತೆ. ಉಳಿದ ದಿನಗಳಲ್ಲಿ ಇದು ಮುಚ್ಚಿರುತ್ತದೆ. ಇದರ ಹಿಂದಿರುವ ಕತೆ ತುಂಬ ರೋಚಕವಾಗಿದೆ. ಪುರಾಣಗಳ ಪ್ರಕಾರ ಪ್ರಜಾಪತಿ ದಕ್ಷನು ಶಿವನನ್ನ ದ್ವೇಷಿಸುತ್ತಿದ್ದನು. ಆದರೆ ಅವನ ಮಗಳು ಸತಿದೇವಿ ಶಿವನನ್ನು ವಿವಾಹ ಮಾಡಿಕೊಳ್ತಾಳೆ. ನಂತರ ಒಮ್ಮೆ ದಕ್ಷನು ಒಂದು ಮಹಾಯಾಗವನ್ನು ಆಯೋಜಿಸ್ತಾನೆ. ಆ ಯಾಗಕ್ಕೆ ಎಲ್ಲ ದೇವತೆಗಳನ್ನು ಆಹ್ವಾನಿಸಿದ್ದರೂ ಶಿವನಿಗೆ ಮಾತ್ರ ಆಹ್ವಾನವನ್ನು ನೀಡಲಿಲ್ಲ. ಸತಿದೇವಿಗೆ ಈ ವಿಷಯ ತಿಳಿದ ನಂತರ ಆ ಯಾಗ ನಡೆಯುವ ಸ್ಥಳಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ದಕ್ಷನು ಶಿವನನ್ನು ಅವಮಾನಿಸ್ತಾ ಇರ್ತಾನೆ. ತನ್ನ ಪತಿಯ ಅವಮಾನವನ್ನು ಸಹಿಸಲಾರದೆ ಸತಿದೇವಿಯು ಯಾಗಾಗ್ನಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ. ಈ ಸುದ್ದಿಯನ್ನು ಕೇಳಿದ ಶಿವನು ಭೀಕರ ಕೋಪವನ್ನು ಮಾಡಿಕೊಳ್ತಾನೆ. ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಯಾಗವನ್ನು ನಾಶ ಮಾಡಿಸ್ತಾನೆ. ಪುರಾಣಗಳ ಪ್ರಕಾರ ದಕ್ಷ ಯಾಗ ಮಾಡಿದ ಸ್ಥಳವೇ ಇಂದಿನ ಕೊಟ್ಟಿಯೂರು ಕ್ಷೇತ್ರ ಎಂದು ನಂಬಲಾಗಿದೆ. ಏಕೆ ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನ ಎಂದು ನೀವು ಕೇಳಿದರೆ, ಭಾರತದ ಬಹುತೇಕ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಇರುತ್ತದೆ. ಆದರೆ ಕೊಟ್ಟಿಯೂರಿನ ಅಕ್ಕರೆ ಭಾಗದಲ್ಲಿ ಶಾಶ್ವತ ಕಟ್ಟಡವೇ ಇಲ್ಲ. ಕಾರಣ ಅದು ದೇವತೆಗಳು ಯಾಗ ನಡೆಸಿದ ಪವಿತ್ರ ಭೂಮಿ ಎಂದು ನಂಬಿಕೆ. ಇಲ್ಲಿ ಶಿವನು ಸ್ವಯಂಭೂ ಲಿಂಗ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆಯುವ ಕೊಟ್ಟಿಯೂರು ವೈಶಾಖ ಮಹೋತ್ಸವವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಉತ್ಸವವು ಸುಮಾರು 28 ದಿನಗಳ ಕಾಲ ನಡೆಯುತ್ತದೆ. ಭಕ್ತರು ಸಾವಿರಾರು ತೆಂಗಿನಕಾಯಿಗಳನ್ನು ತಂದು ಶಿವಲಿಂಗಕ್ಕೆ ಅರ್ಪಿಸುತ್ತಾರೆ. ಇಲ್ಲಿ ಹಬ್ಬದ ಸಮಯದಲ್ಲಿ 2 ಅಲಂಕರಿತ ಆನೆಗಳ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಪ್ರತಿರೂಪವನ್ನು ಕೂರಿಸಿ ದೇವಸ್ಥಾನದ ಸುತ್ತ ಮೆರವಣಿಗೆಯನ್ನು ಮಾಡ್ತಾರೆ. ನಂತರ ಆನೆಯೂಟು ಎಂಬ ಆಚರಣೆಯಲ್ಲಿ ಆನೆಗಳಿಗೆ ವಿಶೇಷ ಆಹಾರವನ್ನು ನೀಡಲಾಗುತ್ತದೆ. ಒಂದು ಕಡೆ ಶಿವನ ರೌದ್ರ ರೂಪ, ಮತ್ತೊಂದು ಕಡೆ ಸತಿದೇವಿಯ ತ್ಯಾಗ. ಇವೆಲ್ಲಕ್ಕೂ ಸಾಕ್ಷಿಯಾಗಿರುವ ಪವಿತ್ರ ಕ್ಷೇತ್ರವೇ ಕೊಟ್ಟಿಯೂರು. ನೀವು ಕೂಡ ಒಮ್ಮೆ ಈ ದಕ್ಷಿಣ ಕಾಶಿಗೆ ಭೇಟಿ ನೀಡಿ ಆ ದೈವಿಕ ಅನುಭವವನ್ನು ಅನುಭವಿಸಿ. ಈ ರೀತಿಯ ದೇವಾಲಯದ ರಹಸ್ಯ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ.